ಪ್ರಪಾತಕ್ಕೆ ಉರುಳಬೇಕಿದ್ದ ಬಸ್ಸನ್ನ ಮರವೊಂದು ತಡೆದು ನಿಲ್ಲಿಸಿದೆ. ಹೌದು, ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರ ಜೀವಗಳು ಉಳಿದಿದೆ. ಒಂದೆಡೆ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ತಗ್ಗು ಪ್ರದೇಶಕ್ಕೆ ಉರುಳಿದ ಬಸ್, ಮತ್ತೊಂದೆಡೆ ಅದೇ ಬಸ್ ಇನ್ನೇನು ಸಂಪೂರ್ಣ ಪಲ್ಟಿಯಾಗಬೇಕೆನ್ನುವಷ್ಟರಲ್ಲಿ ಅಡ್ಡಿಯಾಗಿ ನಿಂತು ಜೀವ ರಕ್ಷಿಸಿದ ಮರ. ಹೌದು, ರಾಷ್ಟ್ರೀಯ ಹೆದ್ದಾರಿ 66ರ ಅಂಕೋಲಾ ಸಮೀಪ ಸಂಭವಿಸಿದ ಅಪಘಾತದಲ್ಲಿ ಕೂದಲೆಳೆ ಅಂತರದಲ್ಲಿ ಭಾರೀ ಪ್ರಾಣಾಪಾಯವೊಂದು ತಪ್ಪಿದೆ. ಬೆಂಗಳೂರಿನಿಂದ ಕಾರವಾರದತ್ತ ಪ್ರಯಾಣಿಸುತ್ತಿದ್ದ ಖಾಸಗಿ ಬಸ್ ಅಂಕೋಲಾ ಕಾರವಾರ ಮಾರ್ಗ ಮಧ್ಯೆಯ ಹಾರವಾಡ ಕ್ರಾಸ್ ಸಮೀಪದ ಕಿರು ಸೇತುವೆ ಬಳಿ ದಿಢೀರ್ ಚಾಲಕನ ನಿಯಂತ್ರಣ ತಪ್ಪಿದೆ. ನೋಡುತ್ತಿದ್ದಂತೆಯೇ ಬಸ್ ರಸ್ತೆ ಬದಿಯ ತಗ್ಗು ಪ್ರದೇಶಕ್ಕೆ ಉರುಳಿ ಬಿದ್ದಿದೆ. ಈ ದುರ್ಘಟನೆಯಲ್ಲಿ 20ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಬಸ್ ಉರುಳಿದ ಜಾಗದಲ್ಲಿ ಭಾರಿ ಅನಾಹುತವೊಂದು ಕಾದಿತ್ತು. ಆದರೆ ಅದೃಷ್ಟವಶಾತ್ ಬಸ್ ಉರುಳಿದ ಜಾಗದಲ್ಲಿದ್ದ ಮರವೊಂದು ಆಸರೆಯಾಗಿ ನಿಂತು ಬಸ್ ಮತ್ತಷ್ಟು ಪಲ್ಟಿಯಾಗುವುದನ್ನ ತಡೆದಿದೆ. ಒಂದು ವೇಳೆ ಆ ಮರ ಅಡ್ಡಲಾಗದಿದ್ರೆ ಬಸ್ ಸಂಪೂರ್ಣವಾಗಿ ಜಖಂಗೊಂಡು ಭಾರಿ ಜೀವಹಾನಿ ಸಂಭವಿಸುವ ಸಾಧ್ಯತೆ ಇತ್ತು. ಅಪಘಾತದ ಆಘಾತದ ನಡುವೆ ಎಚ್ಚೆತ್ತ ಪ್ರಯಾಣಿಕರು ಬಸ್ ಮೇಲ್ಭಾಗದಲ್ಲಿದ್ದ ತುರ್ತು ನಿರ್ಗಮನ ದ್ವಾರದ ಮೂಲಕ ಒಬ್ಬೊಬ್ಬರಾಗಿ ಹೊರಬಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳೀಯರು ನೆರವಿಗೆ ಧಾವಿಸಿ ಪ್ರಯಾಣಿಕರನ್ನ ಹೊರತರಲು ಕೈಜೋಡಿಸಿದ್ರು. ತಕ್ಷಣವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ತುರ್ತು ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಅಂಕೋಲಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಯಿತು. ಘಟನಾ ಸ್ಥಳಕ್ಕೆ ಸಿಪಿಐ ಚಂದ್ರಶೇಖರ್ ಮಠಪತಿ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಪಘಾತಕ್ಕೆ ಚಾಲಕನ ನಿದ್ದೆ ಮಂಪರು ಕಾರಣವೇ ಅಥವಾ ತಾಂತ್ರಿಕ ದೋಷವೇ ಎಂಬ ನಿಖರ ಮಾಹಿತಿ ಹಾಗೂ ಗಾಯಾಳುಗಳ ಅಧಿಕೃತ ವರದಿ ಇನ್ನಷ್ಟೇ ತಿಳಿಯಬೇಕಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.